ಏ ಶಂಕ್ರು, ಏ ಶಂಕ್ರು, ಇಲ್ಲದಿನ ನಾನು ಬಾ ಇಲ್ಲಿ, ಇಲ್ಲಿ ಬಾ, ಮೆಲ್ಲಕ್ಕೆ ಬಾ, ಇಲ್ಲೇ ಬಾ, ಇಲ್ಲೇ ಕುಂದ್ರೋಣಂತ ಬಾ. ನಾ ಬರಂಗಿಲ್ಲ, ನೀನ ಬಾ. ಬಂದಿ ಓ ಓ ಬಂದಿ. ಮತ್ತ ಏನ್ ರಾಮು ಸಮಾಚಾರ? ಮತ್ತ ನೀನು ಹೇಳ್ಬೇಕು, ಅದ ಸಮಾಚಾರ. ಏನಿವತ್ತು ಬೆಳೂಗ ಒಳ್ಳೆ ದಂತದ ಗೊಂಬಿ ಕಣಕ್ ಏನ್ ಹಚ್ಕೊಂಡ್ ತಕೊಂಡಿ ಮೈ? ಇವನವಲಿ ಕರೀನು ಕರೀನು ನಂದಂತದ್ ಗೊಂಬಿ ಕಣ್ಣಂಗ್ ಕಾಣಕುಂತೀನಾ? ಹೂನ ಶಂಕ್ರು, ನಾ ಯಾಕೆ ಸುಳ್ಳಿ ಹೇಳಿ? ಒಳ್ಳೆ ಗಮ್ಮನ ಕುಂತಿ. ನಾನು ಹೇಳೇನು ಯಾವ ಸಪ್ಕರ ಅಂತ? ಹೇಳು ನೋಡೋಣ ಯಾವ್ದು ಹಚ್ಕೊಂಡಿನಿ ಅಂತ. ಸನಿಕ ಬಾ, ಇಲ್ಲಿ ಹೇಳ್ತೀನಿ. ನೀನು ಹಿಂಗ ಹೆಂಗ್ ಬೇಕಾಗ ಮಾತಾಡಿದ್ರೆ ನಾ ಹೋಗ್ಬಿಡ್ತೇನೆ ನೋಡ್ ಮತ. ಇಲ್ ತಗ, ನೀನು ಮೈಸೂರು ಸ್ಯಾಂಡಲ್ ಸಪ್ಕರ ಹಚ್ಕೊಂಡಿಲ್ಲ, ಖರೆ ಹೇಳು. ಹೌದು, ನಾನು ನಮ್ಮಕ್ಕನ ಗಂಡ ಎಲ್ಲರೂ ಮೈಸೂರು ಸ್ಯಾಂಡಲ್ ಸಪ್ಕರ ಹಚ್ಕೊಳ್ಳೋದು. ನಮ್ಮಕ್ಕನ ಮಗ ಅದನಲ್ಲ, ದುಬೈನಾಗ ಅದನಲ್ಲ, ಕೆಲ್ಸಕ್ಕಂತ ಹೋಗ್ಯಾನಲ್ಲ, ಅವನು ಕೂಡ ಮೈಸೂರು ಸ್ಯಾಂಡಲ್ ಸಪ್ಕರ ಹಚ್ಕೊಳ್ಳೋದು. ಓ ಓ ಓ ಓ ಓ ನಿಂದಷ್ಟ ಹೇಳು. ನಿಮ್ಮಕ್ಕನ ಗಂಡ ಆಗಿ ಮಗ ನನಗೆ ಯಾಕ? ನಿಂದಷ್ಟ ವಿಚಾರ ಹೇಳು ಸಾಕು. ಅಂದಂಗ ನಿಂಗೆ ಯಾವ ಕಲರ್ ಇಷ್ಟ? ಎದಕ್ಕೆ ನಂಗೆ ಸೀರೆ ತಂದು ಕೊಡ್ತೀಯ? ನಾನು ಒಂದು ಬೀಡಿ ಸಿಗರೇಟಿಗ ಅವ್ರು ಇವ್ರ ಕಡೆ ಕೇಳ್ತಾನೆ. ಈಕಿ ಸೀರೆ ಅನ್ನಕ್ ಕುಂತಾಳ್ದ ಮಾರಾಯ. ಏನಾರ ಮ್ಯಾನೇಜ್ ಮಾಡ್ಬೇಕು. ಹಂಗ ಕೇಳಿದಪ್ಪ ಯಾವ ಕಲರ್ ಇಷ್ಟ ಅಂದು. ಹಿಂಗ್ ಕುಂತಾಗ ನಿನ್ ಹೆಂಡತಿ ಬಂದ್ಬಿಟ್ರ ಏನ್ ಮಾಡುದು? ಅಯ್ಯ, ಅದು ಎಲ್ಲಿಂದ ಬರ್ಬೇಕು? ಅದು ನಿನ್ನಷ್ಟು ಚುರುಕಿಲ್ಲ, ಮಂದ್ ಗೇಡಿ ಅದು, ಗೇಡಿ ಅದು. ನಿಂಗೆ ಗೊತ್ತಾಗಂಗಿಲ್ಲ. ಅದು ಬಿಡು, ನಿಂಗೆ ಯಾವ ಕಲರ್ ಇಷ್ಟ ಹೇಳು. ನನಗ ನವಿಲು ಬಣ್ಣ ಅಂದ್ರ ಬಾಳ ಪ್ರೀತಿ. ನವಿಲು ಬಣ್ಣ ಇಲ್ಲಂದ್ರ ಗುಲಾಬಿ ಬಣ್ಣ ಅಂದ್ರ ಬಡ್ಕ ಜಗ್ಗ ಮನಸ್ಸು ಅಂದ್ರೆ ಅಷ್ಟು ಮನಸ್ಸು ನನಗ. ಗುಲಾಬಿ ಬಣ್ಣದ ಜಾಸ್ತಿ ಉಡುದು ನಾನು, ನವಿಲು ಬಣ್ಣನೂ ಭಾಳ ಇಷ್ಟ. ನಂಗ ನಿನಗ ಖರ್ಚಿಗೆ ನಿಮ್ಮ ಅಕ್ಕ ರೊಕ್ಕ ಕೊಡ್ತಾಳ? ನಮ್ಮಕ್ಕ ತಿಂಗಳ ನಂಗ ಒಂದ್ 5,000 ರೂಪಾಯಿ ನನ್ನ ಅಕೌಂಟಿಗೆ ಹಾಕಿರ್ತಾಳ. ನಮ್ಮಕ್ಕ ಭಾಳ ಚಲೋ ಅದಾಳ. ನನ್ನ ಮೇಲೆ ಜೀವನ ಇಟ್ಟಾಳ ನಮ್ಮಕ್ಕ. ನಾನು ಏನು ಕೇಳಿದ್ರು ಇಲ್ಲ ಅನ್ನಂಗಿಲ್ಲ. ನಮ್ಮಕ್ಕಗ ನಾನಂದ್ರೆ ಅಷ್ಟು ಜೀವ, ನನಗೂ ನಮ್ಮಕ್ಕಂದ್ರೆ ಅಷ್ಟು ಜೀವ, ಗೊತ್ತಾನು? 5,000 ರೂಪಾಯಿ ಏನ್ ಮಾಡ್ತಿ? ಏನು ಇಲ್ಲ, ಸೀರಿ ಮತ್ತ ಜಂಪರ್ ಹೊಲ್ಸೋದು ಎಲ್ಲ ನಮ್ಮಕ್ಕನ ನೋಡ್ಕೊಂತಾಳ. ನಂದು ನನಗೆ ಎದಕ್ ಬೇಕಾ ರೊಕ್ಕ ಅಂದು ಬ್ಯಾಂಕ್ನಾಗ ಇಟ್ಟೇನಿ. ಅದೆಲ್ಲ ಸೇರಿ ಈಗ 1.5 ಲಕ್ಷ ರೂಪಾಯಿ ಆಗೈತಿ, ಗೊತ್ತಾನು? ಲಡ್ಡು ಬಂದು ಬಾಯಿಗೆ ಬಿತ್ತು. ಚಲೋ ಆತ್. ಮತ್ತ ಅದು ಗೃಹಲಕ್ಷ್ಮಿ ಏನ ಮಾಡ್ಯಾರಲ್ಲ ಸಿದ್ದರಾಮಯ್ಯಂದು, ಅದು 2,000 ರೂಪಾಯಿ ಮತ್ತ ಅದು ಬೀಳ್ತೈತ ಏನ? ಅದು 2,000 ರೂಪಾಯಿ ಬೀಳ್ತತಿ. ಆದ್ರ ಇದು ಬ್ಯಾಂಕಿನ್ಯಾಗ ಬೀಳಂಗಿಲ್ಲ, ಪೋಸ್ಟ್ ಆಫೀಸ್ನಾಗ ಮಾಡ್ಸೇವು ನಾವು. ಅದ್ರಾಗ ರೊಕ್ಕ ಬೀಳ್ತತಿ. ಅದು ಎಷ್ಟು ಒಂದು 35,000 ರೂಪಾಯಿನ ಐತಿ. ಅಡ್ಡಿಲ್ಗು, ನೀನು ಜಗ್ ಸಾವುಕಾರದಿ ನಿಮ್ಮ ಅಕ್ಕನಕಿನ. ನಮ್ಮ ಅಕ್ಕನ ಕಡೆ ಜೋಗ್ ಲಕ್ಷಾಂತರ ರೂಪಾಯಿ ಐತಿ, ಅಷ್ಟೆಲ್ಲ ನನ್ನ ಕಡೆ ಇಲ್ಲ. ನೀನು ಅದೃಷ್ಟ ಮಾಡಿಬಿಡು. ಆದ್ರೆ ನಾನು ನೋಡು ಬಡವ, ನಾನು ದೊಡ್ಡ ಬಡವ. ನನ್ನ ಕಡೆ 100 ರೂಪಾಯಿ 150 ರೂಪಾಯಿ ಇರ್ಬೇಕಂದ್ರ ದೊಡ್ಡ ಮಾತು. ಅಯ್ಯ ರಾಮು, ಹಂಗ್ಯಾಕಂತಿ? ನಂದ್ ರೊಕ್ಕ ಬೇರೆ ನಿನ್ ರೊಕ್ಕ ಬೇರೆ ಇರ್ತತನು. ನಾನು ನೀನು ಒಂದ ಅವದಿಲ್ಲ. ಮತ್ತ ನನ್ ರೊಕ್ಕನ ನಿನ್ ರೊಕ್ಕನ, ನಿಂಗೆ ಏನಾರ ರೊಕ್ಕ ಕಮ್ಮಿ ಬಿದ್ದಾಗ ನಂಗೆ ಕೇಳು, ನಾ ಕೊಡ್ತಾನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಇದು ಸಂಬಂಧ ಈ ಸಂಕ್ರಿ ಮಂಕ್ರಿನ ಕ್ಯಾಚ ಕಂಡಿದ್ದು. ಈ ಸಂಕ್ರಿ ನೋಡಕನು ಚಂದದಾಳ, ಮಾತಾಡೋದು ಚಂದ ಮಾತಾಡ್ತಾಳ. ಹಂಗರ ಬಲು ಇಷ್ಟ ಈ ಶಂಕ್ರಿ. ಆಕೆ ಹಿಂದೆ ದೊಡ್ಡ ಗಂಟೆ ಬರ್ತೈತಿ ಅಂದ್ರೆ ನಾ ಯಾಕೆ ಬಿಡ್ಲಿ? ಈ ಸಂಕ್ರಿನ ಎಣ್ಣೆ ಮದ್ವಿ ಮಾಡ್ಕೊಂಡ್ಬಿಡ್ತೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ ನೀನ್ ದೊಡ್ಡ ಗುಣ, ನೀನೆಲ್ಲ ಮಾತಾಡ್ತಿ ಬಿಡು. ಅದೇನಂತಾರಲ್ಲ, ತುಂಬಿದ್ ಕೊಡ ತೊಳ್ಕಂಗಿಲ್ಲ ಅಂದ. ಭಾಳ ಚಲೋದಿ ಸಂಕ್ರಿ, ನೀನು ಭಾಳ ಚಲೋದಿ. ಯವನವಲೆ ಈ ರಾಮು ನನ್ನ ಮೇಲೆ ಅದು ಏನು ಪ್ರೀತಿ, ಅದು ಏನ್ ತಾನ ಯವನವಲೆ. ನನ್ನ ಗಂಡ ಒಂದಿನಾನು ನನಗೆ ಇಷ್ಟು ಪ್ರೀತಿಯಿಂದ ಮಾತಾಡ್ಲಿಲ್ಲ ಯವ್ವ. ಹೋಗ್ಲಿ, ಏನಾರ ತಿಂತೀಯನ? ನನ್ನ ಕಡೆ ಒಂದು 20-25 ರೂಪಾಯಿ ಇರ್ಬೇಕು. ನಿಂಗೆ ಏನಾರ ತಿನ್ನಿಸ್ತೀನಿ ಬಾ. ಅಲ್ಲ ರಾಮು, ನಿನಗ ಖರ್ಚಿಗೆ ರೊಕ್ಕ ಗಿಕ್ಕ ಬೇಕಾದ್ರ ಏನು ಮಾಡ್ತಿ? ಬ್ಯಾಡ, ನಾಳೆ ಒಂದು 200 ಇಲ್ಲಾಂದ್ರೆ 300 ರೂಪಾಯಿ ತಂದು ಕೊಡ್ತಾನಿ. ಖರ್ಚು ಗಿಟ್ಕ ನಿಂಗೂ ಬರ್ತೈತಿ. ಎದಕ್ಕರ ಹೌದಿಲ್ಲ? ಈಗೆಲ್ಲ ರೊಕ್ಕ ಖರ್ಚು ಮಾಡ್ಕೊಂಡು ಕುಂದ್ರಬೇಡ. ಏನು ನಾನು ಹೋಗ್ತೇನಿ ಈಗ. ನಮ್ಮ ಮಾವ ಹೊಲಕ್ಕೆ ಬರೋ ಹೊತ್ತು. ನಮ್ಮ ಮಾವ ಊಟಕ್ಕೆ ಕುಂತಿದ್ನಂತ ನಾ ಈ ಕಡೆ ಬನ್ನಿ. ಈಗ ನಮ್ಮ ಮಾವ ಬರೋ ಹೊತ್ತಾತ, ನಾ ಬರ್ತೀನಿ ತಗೋರ. ರಾಮು ಹೋಕಿಯ ನಿನ್ನ ಮಾತು ನೀನ್ ನೋಡಾಕ ಅಯ್ಯೋ, ನಾನು ಅದೆಷ್ಟು ಕಾಯ್ಕೊಂಡು ಕೂತಿದ್ದೆ. ಈಗ ಮತ್ತೆ ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ಬೇಕು ನೋಡು. ಹೋಗಿ ಬರ್ತೀಯಾ? ಹೋಗ್ಬಾ, ಹುಷಾರ್ಯಾ? ಹುಷಾರಿ, ಹೋಗಿ ಬರ್ತೀನಿ. ಯಾರವ್ವ ಇವಳು ಚೆಲುವೆ ನನ್ನ ಕಣ್ಣೇ ಬಿತ್ತು. ರಂಪಕ ರಂಪಂ ರಂಪಾಹೋ ರಂಪಂ ರಂಪ ಓ, ಇವಳಂದಕ್ಕೆ ಸಾಟಿ ಯಾರು ಇಲ್ಲ ಕಣ್ಣೇ ಸ್ವಾತಿ ಮುತ್ತು. ರಂಪಕ ರಂಪಾಹೋ ರಂಪಕ ರಂಪಾಹೋ.
ಅಂತೂ ಇಂತೂ ಕಿವುಡಜ್ಜಿ ಕಿವಿ ಹಿಂಡಾಕ ಮೊಮ್ಮಗ್ ಬರಾಕುಂತಂತಗ ಜೋರದನ್ ಬರ್ತಾನವ್ವ ಭೂಪ ಅಂಜಲಿ ಮಡಿಲ್ಯಾಗ ಕಿವುಡಜ್ಜಿ ಮನಿಯಾಗ. ಅಲ್ಲ ಜೇಕ ಈಕಿ ಮುಖ ನೋಡು ಯಾ ನಮ್ಮನ ಇಳೆಯ ಬಿದ್ಬಿಟ್ಟತಿ ಪಾಪ. ಅಲ್ಲ ಏಟೋ ತಾತಿಕಿ ಬಿದ್ದು ಅಲ್ಲ ಎಚ್ಚರನ ಆಗ್ವಲ್ತಲ್ಲ ಈಕೀಗ. ಅಯ್ಯೋ ದೇವ್ರಿ ಯಾರಿಗೇನಾತೈವ. ಅಯ್ಯ ಬಾರ ನಿರ್ಮಲಕ ಬಾ. ಅಲ್ಲ ಈಕಿ ನೋಡ ಅಂಜಲಿ ನೀರ್ ತುಂಬಕ್ ಬಂದಾಳ್ವಾ. ಇದು ಬಿಸಿಲು ಒಮ್ಮೆಡಿಗೆ ಬಿಸಿಲು ಬಿದ್ಬಿಡ್ತತಿ. 12 ಆದ್ರೆ ಸಾಕು ಜೋರ್ ಬಿಸಿಲು ಬಿತ್ತಲ್ಲ ಒಮ್ಮೆಡಿಗೆ ತಲೆ ಚಕ್ರ ಬಂದು ಬಿದ್ಬಿಟ್ಟ. ಇವರೆಲ್ಲ ಒಟ್ಟಿಗೆ ನಿಂತಾಳ ಅನ್ನ ಕುಂತಾರವ. ಏನಾಗೈತೆ ನಾ ಎದ್ದಳವಲ್ಲು. ಇಲ್ಲಿ ನೋಡಿದ್ರೆ ನೀರು ಬರುವಲ್ವು. ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ವಲ್ತು ನೋಡು. ಹೊಟ್ಟಿಲ್ ನಿಂತತಿ ಯಾರದು ಹೇಳ್ದರು? ಯಾರು ಹೇಳಿದ್ದು ಆಕೆಗೆ ಹೊಟ್ಟಿಲ್ ನಿಂತತಿ ಅಂದ? ಅಯ್ಯಕ್ಕ ಯಾಕೆ ಹೇಳ್ಬೇಕು? ಹೊಸ್ತಾಗಿ ಮದುವೆ ಆಗೈತಿ ಮತ್ತೆ ಹಿಂಗತೆ ಚಕ್ರ ಬಂದ್ ಬಿದ್ದಾಳ ಮತ್ತೆ ಏನ್ ಅನ್ಕಂತಾರ? ಹೊಟ್ಟಿಲ್ ನಿಂತತಿ ಅಂತಾನೆ ಅನ್ಕಂತಾರ. ನೀನೊಂದು ಮದುವೆ ಆದ್ರ ಮುಗಿದೋತೇನೆ ಎಲ್ಲ. ಬಾರಿ ಮಾತಾಡೋರವ ನೀವು. ಅಲ್ಲ ಜಯಕ ನಿಂಗೆ ಗೊತ್ತನ ಅವ್ರಿಗೆ ಅದು ಎಷ್ಟಲ್ಲಿ ರವ ನರಕ ಅನುಭವಿಸಾಕುಂತದ ಗೊತ್ತನ. ಆ ಕಿವಿಡಜ್ಜಿ ಮನ್ಯಾಗ ಅವ್ರ ಮನೆ ಬಾಜು ಕಲ್ಲೇ ನಮ್ಮ ಮನೆ ಎಲ್ಲ ಗೊತ್ತಾಕೈತೆ. ಅವ್ರ ಮನೆಗೆ ಏನೇನು ನಡೀತೈತಿ ಎಲ್ಲ ಗೊತ್ತಾಕೈತೆ ನನಗೆ. ಆ ಹುಡುಗಿಗ ಚಂದ ಕುಂದ್ರ ಕೊಡುದಿಲ್ಲ ನಿಂದ್ರ ಕೊಡುದಿಲ್ಲ. ಅದು ಮಾಡಿ ಇದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಕೋಳಿ ಹೇಳ್ಬಳಿ ಅದು ಹಸು ಸಗಣಿ ತೆಗಿ ಹೋಗಿ ಬಿಡು. ಮನೆಗಿನ ಕೆಲಸ ಮಾಡಿದ್ರೇನು ತಪ್ಪಿಲ್ಲ. ಆದ್ರೆ ಅದಕ್ಕೆ 3 ಹೊತ್ತು ತಿನ್ನಕ್ರ ಹಾಕ್ಬೇಕಾ? ಇಲ್ಲ ತಾನ ತಿಂತಾಳ ಡಬ್ರಿ ತೊಳೆದು ದಬಾಕ್ಬಿಡ್ತಾ. ಅದು ಆಳು ಮೂಳು ನಿನ್ನಿದು ಮನಿದು ಇರ್ತಲ್ಲ ತಂಗಳನ್ನ ಅದನ್ನ ಹಾಕ್ತಾಳ ಹುಡುಗಿ. ಇವತ್ತು ನಿನ್ನೆ ಪೂರ್ತಿ ದಿನ ಊಟ ಮಾಡಿಲ್ಲಕ್ಕೆ ನಾನು ನೋಡಕ್ ಕುಂತಾನಿ. ಇವತ್ತು ಬೆಳಿಗ್ಗೆ ಅದು ಎಂತದ ಚಿತ್ರಾನ್ನ ಮಾಡಿಲ್ಲ ಅಂತ ಅದು ಉಳಿದಿತ್ತೇನ ಸ್ವಲ್ಪ ತಂದು ಕೊಟ್ಟಾಳ. ಅದೇ ಟೈಮಿಗೆ ಭಿಕ್ಷಕ ಬಂದ ಕೊಟ್ಬಿಟ್ಲು. ಮತ್ತೆ ಹೊಟ್ಟೆ ಕೇಳ್ಬೇಕಲ್ಲ. ಹೊಟ್ಯಾಗ ನಿಸ್ಪೀತ ಆಗಿ ಹಿಂಗತೆ ಬಿದ್ದಾಳ ನೋಡು. ಮತ್ತೆ ನಿಂತತಿ ಅಂದ್ರೆ ನಿಮ್ಗೆ ಏನ್ ಅನ್ಬೇಕು? ಅಲ್ಲ ನಿರ್ಮಲಕ ಹಿಂಗೆಲ್ಲ ಆಗೈತ ಅವ್ರ ಮನೆಗ? ದೇವರಾಣಿಗೂ ನಂಗೆ ಏನೇನು ಗೊತ್ತಿಲ್ವಾ. ಅವ್ರ ಮನೆಗೆ ಏನೇನು ನಡೆದೈತಿ ಅಂತ ಏನೇನೋ ಗೊತ್ತಿಲ್ಲ ನೋಡು ನನಗರ. ಖರೇನು ನಮಗ್ ಗೊತ್ತಿದ್ರು ನಾವು ಸುಮ್ಮನಿದ್ದಿರ್ಲಿಲ್ಲವಾ. ಹೋಗಿ ಯಾಕ ಏನು ಎತ್ತ ಅಂತ ಕೇಳ್ತಿದ್ವಿ ಅಷ್ಟ. ಅಲ್ಲ ಅವ್ರ ದಿನ ಫಸ್ಟ್ ನೈಟ್ ಕೂಡ ಆಗಿಲ್ಲ. ಹೌದಾ? ಮಗ ಈ ಸೊಸಿ ಅಂದ್ರೆ ಇಷ್ಟನೇ ಇಲ್ಲ. ಮತ್ತೆ ಆಕೆ ಎಲ್ಲಿ ಮಾಡ್ಬೇಕು ಫಸ್ಟ್ ನೈಟ್ ಎಲ್ಲ ಏನ್ ಮಾಡ್ಬೇಕು? ಆ ಹುಡುಗಿ ಹಣೆ ಬರನ ಸರಿ ಇಲ್ಲ. ಅಲ್ಲ ಆಕಿ ಗಂಡ ಮಾಲಿಂಗಣ್ಣ ಹೆಂಗದಾನ? ಆತನ ಚಲೋ ನೋಡ್ಕೊಂತಾನ? ಅಯ್ಯ ಪಾಪ ಅದಕ್ಕೆ ಏನು ಗೊತ್ತಾಗಂಗಿಲ್ಲ. ಆ ಮುದುಕಿ ಕಿವುಡು ಮುದುಕಿ ಐತಲ್ಲ ಮಗ ಇದ್ದಾಗ ಒಂಥರ ಮಗ ಹೋದ್ಮೇಲೆ ಒಂಥರ ಮಾಡ್ತತಿ. ಅವ್ನು ತನ್ನ ಪಾಡಿಗೆ ತನ್ನ ಹೊಲ್ದಾಕ್ ದುಡಿತತಿ ಮನೆಗೆ ಬಂದು ಮಕ್ಕಂಬಿಡ್ತತಿ. ಏನು ಮಾಡ್ಬೇಕು? ಒಂದ ಅಂತಲೇ ಬಿಟ್ರೆ ಮತ್ತೆ ಇದು ಬದಿದ್ದೆಲ್ಲ ಈಕಿ ಹೇಳ್ತಾಳ ಅಂದು ಇನ್ನು ಅವ್ರಿಗೆ ಫಸ್ಟ್ ನೈಟ್ ಮಾಡಾಕು ಬಿಟ್ಟಿಲ್ಲ ನೋಡಿ. ಏನು ಮಾಡ್ತೀನಿ ನೀನು? ಈಕಿನ ಜೇಕ ಇದು ಹಿಂಗ ಬಿಟ್ರೆ ಹೊಂದುದಿಲ್ಲ. ನಡಿ ಅವ್ರ ಮನೆಗೆ ಈಕಿನ ಕರ್ಕೊಂಡು ಹೋಗುನು. ಹೋಗಿ ಏನು ಎತ್ತ ಯಾಕ ಏನು ಅಂತ ಎಲ್ಲ ಕೇಳು ಇವತ್ತು. ಆಗಿದ್ದಾಗ್ಲಿ ತಗ. ಪಾಪ ಈ ಹುಡುಗಿ ಏನ್ ತಪ್ಪು ಮಾಡೈತಿ? ಆಕಿ ಮಗ ಮಾಡಿದ್ದೆಲ್ಲ ಸರಿ ಏನ? ಹಂಗಂದ್ರ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಅಲ್ಲ. ಇದು ಹಿಂಗತೆ ಆಗುದು ಚಲೋ ಅಲ್ವಾ? ನಂಗರ ಹೊಟ್ಟೆಗೆ ಸಂಕಟ ಆಗಕುಂತ ನೋಡಿ. ಹುಡುಗಿ ಮುಖ ನೋಡಿದ್ರ ಪಾಪ ಬಾಯಿ ಸತ್ತಿದ್ದೈತ ಇದು. ಹೌದ್ ನೋಡ ರೇಷ್ಮಕ್ಕ, ನಂಗರ ಹೊಟ್ಟೆಗೆಲ್ಲ ದಗದಗದಗ ಅಂತ ಉರ್ಯಾಕ ಕುಂತತಿ. ಆ ಮುದುಕಿನ ಇವತ್ತ ಕೊಂದ ಬಿಡ್ತೀನಿ ಹಂಗಿಂಗ ಅಲ್ ಮತ್ತ. ಅಲ್ಲ ನಿರ್ಮಲಕ್ಕ ನೀನು ಅಲ್ಲೇ ಇರ್ತೀಯಲ್ಲ, ನೀನಾರ ಹೋಗಿ ಕೇಳಬೇಕಿಲ್ಲ ಹಂಗ್ಯಾಕ ಹಿಂಗ್ಯಾಕ ಅಂದು. ಅಲ್ಲವಾ ಬಾಜುಕ ಇರ್ತೀರಿ. ಒಂದಿನ ಊಟ ಕೊಟ್ಟಿದ್ರೆ ಏನಾಕಿತ್ ನಿನಗೆ ನಿನ್ನೆ? ಆಕಿ ಹುಡು ಮುದುಕಿ ಮನೆ ಹಂತಲ್ಲೇ ಯಾರಿಗೂ ಬರಕ್ ಬಿಡಂಗಿಲ್ವಾ? ನನಗೆ ಅವ್ರಿಗೆ ಜೋರ್ ಜಗಳ ಆಗೈತಿ. ಮತ್ತೆ ಯಾಕೆ ನಾನು ಅವ್ರ ಮನೆ ಕಡೆ ಏನಕ್ಕೆ ಹಾಕ್ಲಿ? ನಂಗೂ ಪಾಪ ಅನಿಸ್ತಿತ್ತು. ಆ ಹುಡುಗಿ ಒಂದ ಸಿಕ್ಕೇ ಇಲ್ಲ ನನ್ನ ಕೈಯಾಗ. ನಾನಾರ ಏನು ಮಾಡಲಿ? ಇವ ನನ್ನ ಗಂಡ ಕುಡಿದು ಬಂದು ಜಾಡ್ಸ್ವತ್ತ ಹೊಡಿತಾನವ ನನಗೆ. ಮನೆಗೆ ಹೋಗಿ ರೊಟ್ಟಿ ಬಡಿಲಿಲ್ಲ ಅಂದ್ರೆ ಬರ್ತೀನಿ ತಗ, ಚಪಾತಿ ಮಾಡ್ಬೇಕು ನಾನು. ಹಣೆ ಬಾರ್ ಗಣೇಶ ಚೌತಿ. ಪಾಪ ಈ ಹುಡುಗಿ ಹೋಗಿ ಆ ಮಾಲಿಂಗಣ್ಣನ ಮದುವೆ ಮಾಡ್ಕೊಂಡ್ಬಿಡ್ಬೇಕ. ಅವನೇನ್ ಜೀವದ ಬಿಡಿ ಈಕಿ ಮೇಲೆ ಗೊತ್ತೈತಿ. ಆದ್ರೆ ಅವ ಮನೆಯಾಗ ಇರಂಗಿಲ್ಲಲ್ಲ. ಅತ್ತಿ ಕೂಟಿ ಇರ್ಬೇಕಾದಾಕೀಕಿ ಪಾಪ. ವರದಕ್ಷಿಣೆ ಸಂಬಂಧ ಹಿಂಗೆಲ್ಲ ಕಾಡ ಕುಂತಾಳಾಕಿ. ಅಲ್ಲ ಆಕಿಗೆ ಹೆಂಗಾರ ಮಾಡಿ ಎಬ್ಬಸ್ರೇವ ಆಕೇನು ಹಿಂಗ ಬಿದ್ದ ಬಿಟ್ಟಾಳಲ್ಲ. ಇದನ್ನ ಪಂಚಾಯತಿ ಕೂಡಿಸ್ಬೇಕು. ಹಂಗಿಂಗಲ್ಲ ಮತ್ತ ಆ ಮುದುಕಿ ಏನ ಅನ್ಕೊಂಡ್ಬಿಟ್ಟಾಳ. ಆಕಿನ ಸೊಕ್ಕ ಮುರಿಬೇಕು ಮೊದ್ಲು. ಹೌದೌದು, ಇದು ಪಂಚಾಯತಿಗೆ ಕೂಡಿಸ್ಬೇಕು. ಹಿಂಗೆಲ್ಲ ಮಾಡುದು ಚಲೋ ಅಲ್ಲ. ನಾನು ಎಲ್ಲದೀನಿ ರೀ? ಏನ್ರಿ? ಮೇಲಕ್ಕೆ ಕುಂದ್ರವಾ ನೀನು? ಮೇಲಕ್ಕೆ ಕುಂದ್ರ. ಅಲ್ಲ ನಿಮ್ಮ ಮನ್ಯಾಗ ಇಷ್ಟೆಲ್ಲ ನಿಂಗೆ ತ್ರಾಸ ಕೊಡಕ್ಕೆ ಕುಂತಾರಂತಲ್ಲ, ಒಂದು ಮಾತು ನಮ್ಗೆ ಹೇಳಿಲ್ಲಲ್ಲ ಇವ. ಏನು ಹೇಳಿ ಏನು ಮಾಡ್ಬೇಕ್ರಿ ಅಕ್ಕರ? ಏನು ಮಾಡ್ಬೇಕ್ರಿ? ನನ್ನ ಹಣೆ ಬರೋಣ ನೆಟ್ಟಿಗಿಲ್ರಿ. ನಾನು ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಆಗಕ್ಕೆ ಕುಂತತಿ ಅಂತ ನಾನು ಸುಮ್ಮನೆ ಆಗಿನ್ರಿ. ಆದರೂ ನಮ್ಮ ಅತ್ತಿ ಚಲೋ ಅದಾರ್ರಿ. ಅವರು ಬೇಕಂತ ಮಾಡಕ್ಕೆ ಕುಂತಿಲ್ರಿ. ನಾನು ಅವರು ಇಷ್ಟದ ವಿರೋಧವಾಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಿಟ್ಟಾಗ್ಯಾರಿ ನಮ್ಮ ಅತ್ತಿಯರು. ಇಲ್ಲಾಂದ್ರೆ ಅವರು ಭಾಳ ಚಲೋ ಅದಾರ್ರಿ. ಭಾರಿ ಚಲೋ ಅದಾಳ ಅಲ್ವಾ? ಅಲ್ಲ ಮಾತಾಡ್ಬೇಕು. ಆದ್ರೆ ಇಷ್ಟೊಂದು ವಯಸ್ಕಂಡು ಮಾತಾಡಬಾರ್ದು ನೋಡು. ಅಂಜಲಿ ನಡಿ ನಿಮ್ಮ ಮನೆಗೆ ಹೋಗುನು. ಮಾಲಿಂಗಣ್ಣನ್ನು ಕರೆ ಕಳಿಸ್ತೀವಿ. ಅಲ್ಲಿ ಏನು ಎತ್ತ ಅಂತ ಮಾತಾಡಿ ನಿಂಗೆ ಬಿಟ್ಟು ಬರ್ತೀವಿ. ಹಿಂಗಾದ್ರೂ ಹೊಂದುದಿಲ್ಲ. ನಿನ್ನ ಜೀವ ತೆಗ್ಯಾಕು ಹೆಸಂಗಿಲ್ಲ ಮುದುಕಿ. ಅಕ್ಕರ ಬ್ಯಾಡ್ರಿ, ನಮ್ಮ ಅತ್ತಿ ಗೊತ್ತಾದ್ರೆ ನನ್ನ ಜೀವ ಸಹಿತ ಸುಟ್ಟಾಕ್ಬಿಡ್ತಾಳೆ ಏನಾರಿ. ಬ್ಯಾಡ್ರಿ ಅಕ್ಕರ, ಈಗ ನಾನು ಓಟ್ ಅಡ್ಜಸ್ಟ್ ಆಗಕ್ಕೆ ಕುಂತೇನ್ರಿ ಮನ್ಯಾಗ. ಈಗ ನೀವು ಬಂದು ಜಗಳ ಆಗಿ ಆಮೇಲೆ ಮನ್ಯಾಗ ದೊಡ್ಡ ಜಗಳ ಆತಂದ್ರೆ ನನ್ನ ಕೈಲಿ ನೋಡಕ್ಕೆ ಆಗಂಗಿಲ್ರಿ ಅಕ್ಕರ. ಬರಬ್ಯಾಡ್ರಿ ಇವ. ಆಮೇಲೆ ನಿನಗೆ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ನಿಮ್ಮಪ್ಪ ಅವ್ವ ನಂಗೆ ತಗೊಂಡು ಹೊಡಿತಾರ. ನಡಿ ಮನೆಗೆ ಹೋಗುನ್ ಮೊದ್ಲು. ಹೌದಾ ರೇಷ್ಮಕ್ಕ? ಹೋಗು ನಡಿ. ಬಿಟ್ಟಂಗೆಲ್ಲ ಜೋರಾಗೈತ ಮುದುಕಿದು. ಹೌದೌದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಡ್ಡಿ ಇಲ್ಲ. ವರದಕ್ಷಿಣೆ ಕಿರುಕುಳ ಅಂದು. ಅಂಜಲಿ ನೀನು ಬಾಯಿ ಸತ್ತಕ್ಕೆದಿ ಬಿಡ. ಮಾತಾಡ್ಬೇಕು ಬಾಯಿ ಬಿಟ್ಟು. ಏನಕ್ಕತಿ? ನಿನ್ ಜೀವಕ್ಕಿನ ಯಾವ್ದು ದೊಡ್ಡದಿಲ್ಲವ ಅದು ಅಂತ ತಿಳ್ಕ. ನಡ್ರಿ ಅಂಜಲಿ ಮನೆ ಕಡೆ ಹೋಗುನು. ಇದಾರ ನೀರು ಬರಲೇ ಇಲ್ಲ, ನೀವು ನೀರು ತುಂಬಲೂ ಇಲ್ಲ. ಅವ್ರ ಮನೆ ಕಡೆ ಹೋಗಿ ಜಗಳ ಬಗೆಹರಿಸಿ ಬರೋನು ಅಂತ. ಹೌದಿಲ್ಲ? ಹೌದು ನಡ್ರಿ. ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಹೋದ್ರನ ಇದು ಬಗೆಹರಿತೈತಿ. ಇಲ್ಲಂದ್ರ ಇಷ್ಟ ನೋಡ್ಕತಿ.